ಈ ವಾರದಲ್ಲಿ ಬಂದಂಥ ಅಪ್ಡೇಟ್ ಮತ್ತು ಇನ್ಫಾರ್ಮೇಷನ್ಗಳ ಬಗ್ಗೆ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಕಳೆದ ವಾರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಕಪ್ಪಿದ್ದ ರಾತ್ರಿ ಎಲ್ಲರೂ ಖುಷಿಯಾಗಿದ್ವಿ, ಮಾರನೇ ದಿನ ಬೆಳಗ್ಗೆನೂ ಖುಷಿಯಾಗಿದ್ವಿ. ಬಟ್ ಸಾಯಂಕಾಲ ಆಗ್ತಾ ಕೆಲವೊಂದಷ್ಟು ಇನ್ಸಿಡೆಂಟ್ಗಳು ನಡೆದವು. ಸಪೋರ್ಟ್ ಮಾಡಿದ್ದು ಕೂಡ ನಮ್ಮವರೇ, ಕಪ್ ಗೆದ್ದಿದ್ದು ನಮ್ಮವರೇ, ಅಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ಸೇರಿದ ಜನನೂ ನಮ್ಮವರೇ, ಕೊನೆಗೆ ಅಲ್ಲಿ ಪ್ರಾಣ ಬಿಟ್ಟಂಥವರು ಕೂಡ ನಮ್ಮವರೇ. ಸಂಭ್ರಮಾಚರಣೆ ನಡೆಯೋ ಜಾಗದಲ್ಲಿ ಸೂತ್ಕ ಆವರಿಸ್ಕೊಳ್ತು. ಆ ಪ್ರತಿಯೊಂದು ಕುಟುಂಬಕ್ಕೂ ಆ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಆ ದೇವ್ರು ಕೊಡಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ವಿಡಿಯೋ ಕಡೆ ಬರೋದಾದರೆ, ಕಳೆದ ವಾರ ಅಂದರೆ ಶುಕ್ರವಾರದಲ್ಲಿ 6 ಸಿನಿಮಾಗಳು ಬಿಡುಗಡೆಯಾಗಿದೆ. ಮಹಾದೇವ, ನೀತಿ, ಕಾಲೇಜ್ ಕಲಾವಿದ, ಸಂಜು ವೆಡ್ಸ್ ಗೀತಾ ಭಾಗ 2, ಸೀಸ್ ಕಡ್ಡಿ, ಸ್ಕೂಲ್ ರಾಮಾಯಣ. ಇದರಲ್ಲಿ ಸಂಜು ವೆಡ್ಸ್ ಗೀತಾ ಭಾಗ 2 ಮರು ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಚಿತ್ರ. ಇಷ್ಟು ಚಿತ್ರಗಳಲ್ಲಿ ಮಹಾದೇವ ಚಿತ್ರದ ರಿವ್ಯೂದೊಂದಿಗೆ ನಾನಿವತ್ತು ಸಾಯಂಕಾಲ ಮತ್ತೆ ಸಿಗ್ತೀನಿ. ಇನ್ನು ಅಪ್ಡೇಟ್ಸ್ಗಳ ಕಡೆ ಬರೋದಾದರೆ, ಎಡಗೈಯೇ ಅಪಘಾತಕ್ಕೆ ಕಾರಣ, ದಿಗಂತ್ ಸರ್ ನಟನೆ ಈ ಚಿತ್ರದಿಂದ ಒಂದು ಟ್ರೇಲರ್ನ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಒಂದ್ಸಲ ಮಿಸ್ ಮಾಡದೆ ನೋಡಿ. ಇನ್ನು ಸೆಕೆಂಡ್ ಟಾಪಿಕ್ ಕಡೆ ಹೋಗೋದಾದರೆ, ಲ್ಯಾಂಡ್ ಲಾರ್ಡ್. ಈ ಸಿನಿಮಾದ ಬಗ್ಗೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ, ಈ ವರ್ಷದಲ್ಲಿ ರಿಲೀಸ್ ಆಗುತ್ತಾ ಕಾದು ನೋಡಬೇಕು ಅಂತ. ಬಟ್ ಜಡೇಶ್ KMP ಸರ್ ಅವರ ಬರ್ತಡೇ ಇದ್ದಿದ್ದರಿಂದ ಒಂದು ವಿಡಿಯೋನ ಹಂಚ್ಕೊಂಡಿದ್ರು. ಆ ವಿಡಿಯೋದಲ್ಲಿ ರಿಲೀಸ್ ದಿಸ್ ಇಯರ್ ಅಂತ ಮೆನ್ಷನ್ ಆಗಿತ್ತು. ಅಂದರೆ ಈ ವರ್ಷದಲ್ಲಿ ರಿಲೀಸ್ ಆಗೋದಂತ ಕನ್ಫರ್ಮ್. ನೆಕ್ಸ್ಟ್ ಅಪ್ಡೇಟ್ಗಾಗಿ ವೆಯ್ಟ್ ಮಾಡಬೇಕು. ಯುವ ಸಿನಿಮಾ ಜುಲೈ 18 ರಿಲೀಸ್ ಆಗ್ತಾಯಿದೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆ ಸಿನಿಮಾದಿಂದ 2ನೇ ಸಾಂಗ್ ಬ್ಯಾಂಗಲ್ಸ್ ಬಂಗಾರಿ ಅನ್ನೋ ಒಂದು ಸಾಂಗು ಸ್ಟ್ರೀಮಿಂಗ್ ಆಗ್ತಾಯಿದೆ ಯೂಟ್ಯೂಬಲ್ಲಿ. ತುಂಬ ಚೆನ್ನಾಗಿದೆ ನೋಡಿ. ಇನ್ನು ಮುಂದಿನ ವಿಡಿಯೋ ಕಡೆ ಹೋಗೋದಾದರೆ, ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರ ಮುಂದಿನ ಸಿನಿಮಾ ಭಾರ್ಗವ. ಈ ಚಿತ್ರದಿಂದ ಒಂದು ಟೈಟಲ್ ಟೀಸರ್ನ ಬಿಟ್ಟಿದ್ರು. ಇದಾದಮೇಲೆ ಮೊನ್ನೆ ಈ ಚಿತ್ರದ ಮುಹೂರ್ತನ ಮುಗಿಸ್ಕೊಂಡಿದ್ದಾರೆ. ಸೊ ಆದಷ್ಟು ಬೇಗ ಈ ಚಿತ್ರದ ಚಿತ್ರೀಕರಣ ಶುರುವಾಗಲಿದೆ. ಇನ್ನು ಮುಂದಿನ ವಿಡಿಯೋ ಕಡೆ ಹೋಗೋದಾದರೆ, ಕನ್ನಡದ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸ್ ಹೊಂಬಾಳೆ ಪ್ರೊಡಕ್ಷನ್ಸ್ ಅವರು ಹೃತಿಕ್ ರೋಷನ್ ಸರ್ ಅವ್ರಿಗೆ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಅದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಕನ್ನಡದ ಒಂದು ಪ್ರೊಡಕ್ಷನ್ ಹೌಸ್ನ ಈ ಒಂದು ಡೆವಲಪ್ಮೆಂಟ್ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಅಲ್ಲು ಅರ್ಜುನ್ ಸರ್ ಅವರ 22ನೇ ಚಿತ್ರ. ಈ ಚಿತ್ರನ ಡೈರೆಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದು ಅಟ್ಲೆ ಸರ್ ಅವರು. ಈ ಒಂದು ಚಿತ್ರಕ್ಕೆ ದೀಪಿಕಾ ಪಡುಕೋಣೆ ಮೇಡಮ್ ಅವ್ರನ್ನ ನಾಯಕಿ ನಟಿಯಾಗಿ ಆರಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಒಂದು ವಿಡಿಯೋನು ಕೂಡ ಹಂಚ್ಕೊಂಡಿದ್ದಾರೆ, ಯೂಟ್ಯೂಬ್ನಲ್ಲಿ ಸ್ಟ್ರೀಮಿಂಗ್ ಆಗ್ತಾಯಿದೆ. ಇನ್ನು ಮುಂದಿನ ವಿಡಿಯೋ ಕಡೆ ಹೋಗೋದಾದರೆ, ಪ್ರಭಾಸ್ ಅವರ ಮುಂದಿನ ಸಿನಿಮಾ ರಾಜಸಾಬ್. ಈ ಸಿನಿಮಾ ಏಪ್ರಿಲ್ ಮಂತ್ನಲ್ಲಿ ಬಿಡುಗಡೆ ಆಗಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಮುಂದೆ ಹೋಯಿತು. ಜೂನ್ ಆರ್ ಜುಲೈನಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋ ಒಂದಷ್ಟು ಮಾಹಿತಿಗಳು ಓಡಾಡ್ತಾ ಇದ್ವು. ಬಟ್ ಇದಕ್ಕೆಲ್ಲ ಬ್ರೇಕ್ ಹಾಕಿ ಡಿಸೆಂಬರ್ 5ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದೊಂದು ಹಾರರ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ. ಇನ್ನು ಮುಂದಿನ ವಿಡಿಯೋ ಕಡೆ ಹೋಗೋದಾದರೆ, ನಮ್ಮ ಕನ್ನಡದ ಎಕ್ಸ್ ಆ್ಯಂಡ್ ವೈ ಚಿತ್ರ ಇದೇ ಜೂನ್ 26ಕ್ಕೆ ಬಿಡುಗಡೆ ಆಗ್ತಾ ಇದೆ. ಆ ಚಿತ್ರದಿಂದ ಒಂದು ಟೀಸರ್ನ ಕೂಡ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಒಂದ್ಸಲ ನೋಡಿ. ಇದಿಷ್ಟು ಈ ಒಂದು ಇನ್ಫಾರ್ಮೇಷನ್ ಆಗಿತ್ತು. ಇನ್ನೊಂದಷ್ಟು ಇನ್ಫಾರ್ಮೇಷನ್ಗಳ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ಏನಾದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬೈ.